ನಮಸ್ಕಾರ ಯೂಟ್ಯೂಬ್, ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಸೊ ಈಗ ಟೈಮು ಎಕ್ಸಾಕ್ಟ್ಲಿ 4:45 ವಿಜಯವಾಡದಿಂದ ಈಗ ಹೊರಡ್ತಾ ಇದ್ದೀವಿ. ಇವತ್ತು ನಮ್ಮ ಪೂರಿ ಜಗನ್ನಾಥ ಜರ್ನಿಯ 2ನೇ ಎಪಿಸೋಡು. ಸೊ ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅನ್ನಾವರಂ ಶ್ರೀ ವೀರ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಇದೆ. ಸೊ ಇಲ್ಲಿಂದ ಅದು ಬಂದು ಒಂದು 250 ಕಿಲೋಮೀಟರ್ಸು. ಟ್ರಾವೆಲ್ ಟೈಮ್ 5 ಅವರ್ಸ್ ಅಂತ ತೋರಿಸ್ತಾ ಇದೆ ಗೂಗಲ್ಲು. ಯಾವುದೋ ಚೆನ್ನಾಗಿದೆ, ಇಲ್ಲಿ ಸರ್ಕಲ್ ಥರ, ಸೂಪರ್. ಓಕೆ, ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ಪುರಿ ಜಗನ್ನಾಥ, ಇದು ಇವತ್ತಿನ ಪ್ಲ್ಯಾನು. ಸೊ ನಾವು ಇಲ್ಲಿಗೆ ಹೇಗೆ ಬಂದು ಏನು ಅಂತ ನಿನ್ನೆ ಇಲ್ಲಿ ರೀಚ್ ಆಗಿರೋದನ್ನು ನೀವು ನಮ್ಮ ಮುಂಚೆ ವಿಡಿಯೋಗಳಲ್ಲಿ ನೋಡ್ಬೋದು. ಅಂದರೆ ಫಸ್ಟು ಮೈಸೂರಿಂದ ವಿಜಯವಾಡವರೆಗೂ ಬಂದಿದ್ದು ವಿಡಿಯೋಗಳು ಮುಂಚೆ ಪ್ಲೇಲಿಸ್ಟಲ್ಲಿರುತ್ತೆ, ದಯವಿಟ್ಟು ಹೋಗಿ ನೋಡಿ ಬನ್ನಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ. ಆ್ಯಂಡ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಮೈಸೂರಿಂದ ಪುರಿ ಜಗನ್ನಾಥಗೆ ಫಸ್ಟು ಮಾಡ್ತಾ ಇರೋದು ನಾವೇ ಬೈಕಲ್ಲಿ. ಸೊ ಟ್ರೈನಲ್ಲಿ ಹೋಗಿದ್ದಾರೆ, ಆ್ಯಂಡ್ ಬ್ಯಾಂಗ್ಳೂರಿಂದ ಹೋಗಿದ್ದಾರೆ, ಬಸ್ಸಲ್ಲಿ ಹೋಗಿದ್ದಾರೆ, ಟ್ರೈನಲ್ಲಿ ಹೋಗಿದ್ದಾರೆ, ಎಲ್ಲ ಇದೆ. ಬಟ್ ಬೈಕಲ್ಲಿ ಪುರಿ ಜಗನ್ನಾಥಗೆ ಮಾಡ್ತಾ ಇರೋದು ನಾವೇ ಫಸ್ಟು. ಸೊ ದಯವಿಟ್ಟು ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸಿಗೋಣ ಆಮೇಲೆ ಸ್ವಲ್ಪ ಬೆಳಕಾದ್ಮೇಲೆ. ವಿಜಯವಾಡ ಸಿಟಿ ಸೂಪರಾಗೇ ಇದೆ. ಸೊ ನೋಡಿ, ಬೆಳಗ್ಗೆನೇ 5 ಗಂಟೆಲೂ ಎಷ್ಟೊಂದು ಲೈಟ್ಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಒಳ್ಳೆ ಡೆಕೋರೇಟಿವ್ ಲೈಟ್ಸ್ಗಳು ಕಾಣಿಸ್ತಾ ಇದೆ. ಆ್ಯಂಡ್ ಸ್ಟ್ರೀಟ್ ಲ್ಯಾಂಪ್ಸ್ ಅಂತ ಕಂಪ್ಲೀಟು LED ವೈಟ್ LED ಚೆನ್ನಾಗೇ ಇದೆ. ರೋಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಸಿಟಿ ಒಳಗಡೆನೂ ನಾವು ಹೋಗಿದ್ದು ಜಸ್ಟ್ ಎಂಟ್ರಿ ಆದೋ ಅಲ್ಲೇ ರೂಮ್ ಸಿಕ್ತು, ಬೇಸಿಕ್ ರೂಮು ಹಾಕ್ಕೊಂಡು. ಯಾಕಂದರೆ ನಮಗೆ ವಾಪಸ್ ಹೈವೇಗೆ ಹತ್ರ ಆಗಬೇಕಾಗಿದೆ ಅಂತ ಈಗ ಹೈವೇಗೆ ವಾಪಸ್ ಜಾಯ್ನ್ ಆಗಿ ಬರ್ತಾ ಇದ್ದೀವಿ. ಅಂದರೆ ಇದು ಹೈವೇ ಸಿಟಿ ಒಳಗಡೆನೇ ಬರುತ್ತಂತೆ. ಸೊ ಚೆನ್ನಾಗೇ ಇದೆ. ಸೊ ಪ್ರಣಾಮ್ ಹೇಳೋ ಪ್ರಕಾರ ಇಲ್ಲಿಂದ ಅನ್ನಾವರಂ 232 ಕಿಲೋಮೀಟರ್ಸ್ ಇದೆ ಅಂತೆ. 3 hours 45 minutes ತೋರಿಸ್ತಾ ಇದೆ. ಸೊ ಅದಕ್ಕೆ 1 hour ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ ಇನ್ ಕೇಸ್ ಬ್ರೇಕ್ಫಾಸ್ಟು ಇಲ್ಲ ಒಂದು ಟೀ ಬ್ರೇಕು. ಇಲ್ಲೊಂದು ಟೀ ಕುಡಿದು ಎಷ್ಟು ಕಚಡವಾಗಿರ್ಬೋದು ಅಷ್ಟು ಕಚಡವಾಗಿತ್ತು ಟೀ. ಅದು ಆದರೂ ಕುಡಿಬೇಕಲ್ಲ ಅಂತ ಕುಡ್ದು ಬಿಸಿನೀರಿಗೆ ಏಲಕ್ಕಿ ಹಾಕ್ಬಿಟ್ಟು ಕಾಯಿಸ್ಕೊಟ್ಟಿರಂಗಿತ್ತದು. ಸೊ ಅದಕ್ಕೇ ಸ್ವಲ್ಪ ಊರು ದಾಟಿದ್ಮೇಲೆ ಒಂದು ಒಳ್ಳೆ ಟೀ ಕುಡಿಯೋಣ ಅಂತ. ಗುರು, ನಿಂದು ಸರಿ ಇಲ್ಲ ಗುರು. ನೀನು ನಿನ್ನ ಜೊತೆ ಯಾರು ಸೇರಿದ್ರು ಹಾಳು ಮಾಡ್ತೀಯ ಗುರು ನೀನು. ಕೇಳು, ನಾನು ಮುಚ್ಕೊಂಡು, ನಾನೇ ಲೈವ್ ಎಕ್ಸಾಂಪಲು, ಮುಚ್ಕೊಂಡು ಸುಮ್ಮನೆ RSF ಗ್ರೂಪಲ್ಲೇ ಇದ್ದಿದ್ರೆ ಇವತ್ತೊಂದು ದಿನ ಮನೇಲಿ ಇರ್ತಾ ಇದ್ದೆ. ಈ ಥರ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಎಲ್ಲ ಊರೂರು ಸುತ್ತೋದು ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ನಿನ್ನ ಜೊತೆ ಸೇರಿಬಿಟ್ಟು ಹಿಂಗೆಲ್ಲ 3 ಗಂಟೆಗೆ ಮನೆ ಬಿಡು, 2 ಗಂಟೆಗೆ ಎದ್ದೇಳು, 1 ಗಂಟೆಗೆ ಎದ್ದೇಳು ಅನ್ನಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತಾ ಇದೆಯಲ್ಲ, ಯಾರಂತಾನೆ ಬಿಟ್ಟಿದ್ಯಾ ನಿನಗುರು? ರೈಡ್ ಮಾಡ್ತೀವಿ, ಈ ಥರ ಅದ್ಭುತವಾಗಿರೋ ರೈಡ್ ಮಾಡ್ತಾ ಇದ್ದೀವಿ. ನಾವೇನು ಬೇರೆಯವ್ರ ಥರ ಪಾರ್ಟಿ ಮಾಡೋದಕ್ಕಾಗಲಿ, ಏನೋ ಸ್ಯಾಟರ್ಡೆ ಕ್ಲಬ್ಸ್ ಹೋಗೋದಾಗಲಿ ನಾವು ಮಾಡಲ್ಲ. ನಾವೇನು ನಾವು ದುಡಿತೀವಿ, ನಾವು ಪಾರ್ಟಿ ಮೂಡಲ್ಲ. ನಾವು ಟೆಂಪಲ್ಸ್ ಹೋಗ್ಬೇಕು, ಟೆಂಪಲ್ ವಿಸಿಟ್ ಮಾಡಬೇಕು. ನನ್ನ ಜೊತೆ ಸೇರಿ ಸರ್, ನನ್ನ ಜೊತೆ ಸೇರಿ ಆಧ್ಯಾತ್ಮಿಕ. ಆಯ್ತಪ್ಪ, ನಿನ್ನ ಆಧ್ಯಾತ್ಮಿಕವಾಗೇ ಮಾಡಬೇಕು ಅಂದ್ರೂ ಕಾರಲ್ಲಿ ಬರ್ಬೋದಾಯ್ತು, ಬೈಕಲ್ಲಿ ಯಾಕೆ ಬರಬೇಕು? ನಾನು ಹೇಳೋದು ಕೇಳಿ ಹೇಳಿ. ಏನೇನೇನ ಅಂದ್ರೆ ಕಾರಲ್ಲಿ ನಾವೇನಾದ್ರೂ ಟ್ರಾವೆಲ್ ಮಾಡಿದ್ರೆ ನಾವು ನಮ್ಮ ಬಾಡಿ ಇರುತ್ತೆ, ನಮ್ಮ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ನಮ್ಮ ಆತ್ಮಕ್ಕೆ ನಾವು ನಮ್ಮ ಆತ್ಮನ ಪರಮಾತ್ಮನಲ್ಲಿ ಲೀನ ಬರಬೇಕು ಅಂದ್ರೆ ಈ ಬೈಕಲ್ಲಿ ಬರಬೇಕು ಸರ್, ಈ ಬೈಕಲ್ಲಿ ಬರಬೇಕು.
ಇವತ್ತಿನ ಈಗ ಈ ಮೂಮೆಂಟು ಅಷ್ಟು ಜನಕ್ಕೂ ಕಾಲ್ ಮಾಡಿದ್ರು, ಯಾರು ಒಬ್ಬರಾರು ಎದ್ದಿರ್ತಾರೆ ನೋಡು. 6 ಗಂಟೆ 10 ನಿಮಿಷ ಎಲ್ಲ ಬೆಚ್ಚು ಹೊತ್ಕೊಂಡು ಮಲಗಿರ್ತಾರೆ. ನಾವು ಹಿಂಗೆ ಹೋಯ್ತಾ ಇದೀವಿ. ಹಾಂ ಹಾಂ ಏನೋಪ್ಪ 26 ವರ್ಷ ಅಲ್ಲ, ನಮ್ಮ ಅಭಿಪ್ರಾಯ ನಾವು ಹೇಳ್ತಾ ಇದ್ದೀವಿ. 26, 27 ವರ್ಷ 28 ವರ್ಷದವರಲ್ಲ ಆ ಬೈಕ ಬೇಡ ನಾವು ಕಾರಲ್ಲಿ ಹೋಗ್ತೀವಿ ಅಂದ್ಕೊಂಡು ಮಾತಾಡ್ತಾ ಇದ್ದಾರ. ಅದಕ್ಕೆ ಕೇಳಿದಪ್ಪ. ಹಾಂ ಹಂಗೆ ಅದೇ ನನ್ನ ನಾಳೆ ಮಾಡಕ್ಕೆ ನನ್ನ ಜೊತೆಲಿ ಕರ್ಕೊಂಡು ಓಡಾಡ್ತಾ ಇದೀಯಾ? ಹಿಂಗೆ ಏನೋಪ್ಪ ವಿಷಯ ಹಿಂಗೆ. ಇದು ಈ ಕ್ರೇಜು ಶುರುವಾಗೋದು ರೈಡಿಂಗ್ ಅನ್ನೋದು ನಿನಗೆ ಒಂದು ಚಿಕ್ಕದ್ರಿಂದ ಆಸೆ, ಬೈಕ್ ಮೇಲೆ ಆಸೆ ಇರ್ತದೆ. ಇಲ್ಲ ಒಂದಾದ್ಮೇಲೆ ಒಂದು ಪ್ಯಾಷನ್ನು ಬೆಳೀತಾ ಹೋಗುತ್ತೆ. ಓಕೆ, ಅದನ್ನು ನೀನು ಒಬ್ಬನೇ ಹೋಗೋಕ್ಕಾಗಲ್ಲ. ಇನಿಷಿಯಲ್ ಡೇಸಲ್ಲಿ ಒಂದು ಗ್ರೂಪ್ ಅಂತ ಮಾಡ್ತೀವಿ. ಆ ಗ್ರೂಪಲ್ಲಿ ನಿಂತರನೇ ಆಸೆ ಇರೋರು, ನಿಂತರನೇ ಪ್ಯಾಷನ್ ಇರೋರು ಒಂದು 4 ಜನ ಸೇರ್ಕೊತಾರೆ, ಅದು ಗ್ರೂಪ್ ಆಗುತ್ತೆ. ಓಕೆ, ಸೊ ಒಂದು ಸ್ವಲ್ಪ ದಿನ ಎಲ್ಲರೂ ಎಲ್ಲ ರೈಡ್ಗೂ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಕೆಲವರೆಲ್ಲ ಬೇರೆ ಬೇರೆ ಲೈಫು ಸ್ಟ್ರೀಮ್ಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಅವನು ಒಬ್ಬನ ಕೆಲಸ ಸಿಕ್ತು, ಬೇರೆ ಊರಿಗೆ ಹೋಗ್ಬಿಟ್ಟ, ಇಲ್ಲ ಬೇರೆ ಪ್ರಾಬ್ಲಮ್ ಆಯಿತು, ಅದು ಇದು ಅಂತ. ಇನ್ನೊಂದಷ್ಟು ಜನ ಜೊತೆಲಿ ಇದ್ದೇ ಇರ್ತಾರೆ. ಓಕೆ, ಆ ಜೊತೆಲಿದ್ದವರು ಪ್ರಾಪರಾಗಿ ನಿನ್ನ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ರೈಡ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ. 10 ಜನ ಗ್ರೂಪಲ್ಲಿ ಇರ್ತಾರೆ. ಸೊ ನೀನು ಎಲ್ಲಿ ಕರಿತೀಯಾ? ಅದರೊಳಗೆ ಒಂದು 6 ಜನನೋ 5 ಜನನೋ ಬರ್ತೀನಿ ಅಂತಾರೆ. ಇನ್ನು ಮಿಕ್ಕಿದವರು ಕೆಲಸ ಇದೆ, ಅದು ಇದೆ ಅಂತ ಆ ಥರ ಎಲ್ಲ ಡಿವೈಡ್ ಆಗೋಕ್ಕೆ ಶುರುವಾಗುತ್ತೆ. ಡಿವೈಡ್ ಇನ್ ದ ಸೆನ್ಸ್ ಆಗಲ್ಲ, ಅದು ಬ್ಯುಸಿ ಆಗೋಕ್ಕೆ ಶುರುವಾಗ್ತಾರೆ. ಅದಾದಮೇಲೆ ಈ 5 ಜನದಲ್ಲಿ ಕೊನೆಗೆ ಏನಾಗುತ್ತೆ, ಯಾವುದೋ ಒಂದು ರೈಡಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋಕ್ಕೆ ಶುರುವಾಗುತ್ತೆ. ಅವನು 2 ದೋಸೆ ತಿಂದ, ನಾನು 1 ದೋಸೆ ತಿಂದೆ, ನಾನು ಯಾಕೆ 2 ದೋಸೆ ಕಾಸು ಕೊಡಬೇಕು ಅಲ್ವಾ? ಅವನು ಕಾಫಿ ಕುಡ್ದ, ನಾನು ಏನೂ ಕುಡಿಲಿಲ್ಲ. ಅವನು ದಮ್ ಹೊಡ್ದ, ಅವನು ಜ್ಯೂಸ್ ಕುಡ್ದ. ಇದೆಲ್ಲ ಕೆಲವೊಂದು ಇದ್ದೇ ಇರ್ತದೆ ಹ್ಯೂಮನ್ ಮೆಂಟಾಲಿಟಿಗಳಲ್ಲಿ. ಸೊ ಹ್ಯೂಮನ್ ಟೆಂಡೆನ್ಸಿ ಅಲ್ಲ ಲೋಪರೋದು, ಹ್ಯೂಮನ್ ಮೆಂಟಾಲಿಟಿ. ಸೊ ಆ ಥರ ಆದಾಗ ಆ 5 ಜನ ಎಲ್ಲ ರೈಡ್ಗೂ ಬರಬೇಕು ಅಂತಲೇ ಇರ್ತಾರೆ. ಬಟ್ ಒಬ್ಬ ರೈಡ್ ಪ್ಲ್ಯಾನ್ ಮಾಡಿದಾಗ ಅದೇ ಯಾಕೆ, ಅದು ಬೇಡ, ಇದು ಬೇಡ, ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ. ಫಾರ್ ಎಕ್ಸಾಂಪಲ್ ಈಗ RSF ಗ್ರೂಪಲ್ಲಿ ನಾನು ಎಲ್ಲೇ ರೈಡ್ ಪ್ಲ್ಯಾನ್ ಮಾಡಬೇಕು ಅಂದ್ರೂ ಬೇರೆಯವರೆಲ್ಲ ಅಲ್ಲಿ ಹೋಗೋಣ ನಾವು ಬರ್ತೀವಿ ಅಂತ ರೆಡಿ ಇದ್ರು, ಅಲ್ಲಿ ಪ್ರತಿಯೊಂದು ರೈಡ್ಗೂ ಕೊಕ್ಕೆ ಹಾಕೋಕ್ಕೊಬ್ರು ಇರ್ತಾಯಿದ್ರು. ಅವ್ರೇನು ರೈಡ್ರಲ್ಲ ಏನಲ್ಲ, ಯಾರ ಜೊತೆ ಹಿಂದೆ ಕೂತ್ಕೊಂಡ್ಬಂದ್ರು, ಪಿಲಿಯನ್ ಆಗಿ ಬಂದರು, ಗ್ರೂಪಲ್ಲಾದರು, ಅದು ಹಂಗೇನೆ ಬೆಳೆಸ್ಕೊಂಬಂದರು. ಅವ್ರು ಕರ್ಕೊಂಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದವ್ರೆ, ಗ್ರೂಪ್ ಬಿಟ್ಟು ಹೋಗೇ ಆಯಿತು. ಬಟ್ ಆದರೂ ಅವ್ರಿಗೆ ಪ್ರಾಮುಖ್ಯತೆ ಜಾಸ್ತಿ. ಆ ಥರ ಆದಾಗ ಬೇಜಾರಾಯಿತು. ಸೊ ಬಿಟ್ಟು ಬಿಟ್ಟಿದ್ದು ಅದಾದಮೇಲೆ ರೈಡ್ಗಳಿಲ್ಲ. ಇನ್ನು 26-27 ವರ್ಷಕ್ಕೇನೆ ಆಗಲೇ ನಮಗೆ ಹಾಲು ನೋವು, ಗಾಡೀಲಿ ಯಾಕಷ್ಟು ದೂರ ಹೋಗ್ಬೇಕು, ಕಾರಲ್ಲಿ ಹೋಗ್ಬಿಡೋಣ. ಮುಂಚೆ ರೈಡ್ಗೆ ಹೋಗಿ ರೈಡಲ್ಲಿ ಪಾರ್ಟಿ ಅಂತ ಆಗ್ತಾಯಿತ್ತು. ಆಮೇಲೆ ಬರ್ತಾ 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 ಪಾರ್ಟಿಗೋಸ್ಕರನೇ ರೈಡ್ ಹೋಗಂಗಾಗೋಯ್ತು. ಸಾರಿ, ರೈಡ್ ಅಲ್ಲ, ಅದು ಡ್ರೈವ್ ಆಗೋಯ್ತು. ಸೊ ಹಂಗಾದಾಗ ಇದೇ ಥರ ಇರುತ್ತೆ. ಸೊ ನಿನಗೆ ಎಲ್ಲಿವರೆಗೂ ಸಮಾನ ಮನಸ್ಕರು, ಸಮಾನ ವಯಸ್ಕರು, ಸಮಾನ ಚಿಂತಕರು ಬೈಕ್ ಮೇಲೆ ಕೂತ್ಕೊಂಡು ಹಿಂಗೆ ಹೊಡೆಯೋಕ್ಕಾಗುತ್ತೋ ಅಲ್ಲಿವರೆಗೂ ಯು ವಿಲ್ ಫೀಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಸೂಪರ್ ಇದೆ ಆ ಕಡೆ ರೈಟ್ ಸೈಡು. ಅಯ್ಯೋ
ಸಖತ್ ಮಸ್ತು ಒಳ್ಳೆ ಕ್ಲೌಡ್ ಕೆಳಗಡೆ ಬಂದಂಗೆ ಅದ್ರೊಳಗಡೆ ಹೋದಂಗೆ ಅನ್ನಿಸ್ತಾ ಇದೆ ನಮಗೆ. ವಿಸಿಬಿಲಿಟಿ ಇರೋದ್ರಿಂದ ನೋಡಿ ಅಲ್ಲಿ ಅಲ್ಲವೇ, ಸೊ ಅಷ್ಟು ಅನ್ನಿಸ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ಫಾಗ್ ಇದೆ. ಏನು ಸಗದಾಗಿ ಕಾಣಿಸ್ತಾ ಇದೆ ಆ ಕಡೆ ಎಲ್ಲ. ಎಕ್ಸಾಕ್ಟ್ಲಿ ಆಫ್ಟರ್ 117 ಕಿಲೋಮೀಟರ್ಸ್ ಮೊದಲನೇ ಬ್ರೇಕು ಟೀಗೆ ನಿಲ್ಲಿಸ್ತಾ ಇದ್ದೀವಿ. ಎಲ್ಲ ನೀವೇ ಹೇಳ್ಬಿಟ್ರೆ ನನ್ನ ಬ್ಲಾಗ್ನ ಯಾರು ನೋಡಿದಾರು? ನೀವು ಯಾಕ್ರಿ ನಮ್ಮನ್ನು ಕರ್ಕೊಂಬತ್ತೀರಾ? ಸೋಲೋ ಹೊಡೀರಿ ನೀವು, ಸೋಲೋ ಹೊಡೀರಿ ನೀವು. ನಾನು ಸೋಲಲ್ಲ. ಓಕೆ, ಟೀ ಕುಡ್ಕೊಂಡು ಆಮೇಲೆ ಸಿಗುವ. ಈಗ ನಿಂತ್ಕೊಂಡು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಲಾಂಗ್ ಬ್ರೇಕೇ ಆಗೋಗ್ತು. ಜಸ್ಟ್ ಒಂದು 10-15 ಮಿನಿಟ್ಸ್ ಅಂತ ಅಂದ್ಕೊಂಡಿದ್ದು, ಬಟ್ ಒನ್ ಆಫ್ ದಿ ಅದರ್ ರೀಸನ್ಸು ಅವರು ಪ್ರಣಮ್ ವಿಡಿಯೋ ಮಾಡಿಕೊಂಡು ರೀಲ್ಸ್ ಹಾಕ್ಕೊಂಡು ಇದೆಲ್ಲ ಮಾಡಿಕೊಂಡು ಒಂದು 45 ಮಿನಿಟ್ಸ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ಟು ಟೈಮ್ ಹೋಗ್ತಾ ಇರುತ್ತೆ. ಈಗ ಆದಷ್ಟು ಬೇಗ ಈ ಟೈಮ್ನ ಕವರ್ ಮಾಡೋಕ್ಕೆ ಸ್ವಲ್ಪ ಆ್ಯಕ್ಸಿಲೇಟ್ರ್ ತಿರುಗಿಸ್ಬೇಕಾಗತ್ತೆ. ಈ ಕಡೆ ಎಲ್ಲ ಸಕ್ಕದಾಗಿದೆ. ಗ್ರೀನ್ ಲೆಫ್ಟ್ ಸೈಡಲ್ಲಿ ನೋಡು, ಬ್ರಿಡ್ಜ್ ಮೇಲೇ ಸೂಪರಾಗಿದೆ. ಫಾಗ್ ಜಾಸ್ತಿ ಆಗ್ತಾ ಇದೆಯಲ್ಲ ಗುರು, ಈ ಕಡೆ ಸನ್ಲೈಟು ಇದೆ, ಈ ಕಡೆ ಫಾಗು ಇದೆ. ಈ ಥರ ಚೆನ್ನಾಗಿದೆ. ಹಾಂ, ಹಂಗಂತೀಯಾ? ನಿಮ್ಮ ಜೊತೆ ಬಂದರೆ ಮಾತ್ರ ಇವೆಲ್ಲ ಆಗತ್ತೆ ಅಂತೀರಾ? ಗೊತ್ತಿರಲಿಲ್ಲ ನಮಗೆ. ಏನಪ್ಪ ಆ್ಯಂಬುಲೆನ್ಸ್ ಆ ಕಡೆಗೂ ಹೋಗ್ತಾಯಿಲ್ಲ, ಈ ಕಡೆಗೂ ಹೋಗ್ತಾಯಿಲ್ಲ. ಅವನು ಎಳೆಯಲ್ಲ, ಯಾಕಂದ್ರೆ ಮುಂದೆ ಲಾರಿ ಬ್ಲಾಕ್ ಆಗುತ್ತೆ. ಅವನು ಕನ್ಫ್ಯೂಸ್ ಆಗೋನೆ ಅಲ್ಲಿ, ಆ ಲಾರಿ ಹೆಂಗೆ ಆಟ ಆಡ್ತವನೆ. ಎಲ್ಲಿದೆಯಾ? ಆ್ಯಂಬುಲೆನ್ಸಿಂದನಾ? ಆ್ಯಂಬುಲೆನ್ಸ್ ಪಕ್ಕನಾ? ಓ, ಕರ್ನಾಟಕ ಗಾಡಿ. ನಿಧಾನಕ್ಕೆ ಬರೋ ರಾಜ ಬಾಯಿಗೆ ಬರುತ್ತೆ ಬೀಜ ಅಂತೆ. ಸರಿ, ರೈಟ್ ಸೈಡಲ್ಲಿ ನೋಡೋಗುರು ಹೆಂಗೈತೆ. ಸುಬಾ, ಓ ಲೆಫ್ಟ್ ಅಂತೂ ಅಲ್ಟಿಮೇಟು. ಒಬ್ಬ ಇಲ್ಲಿ ನೋಡಿ ಗೋದಾವರಿ ರಿವರ್ ಎಷ್ಟು ದೊಡ್ಡದು ಅಂತ. ಶೇಡ್ ಸಮುದ್ರ ನೋಡ್ದಂಗೆ ಅನ್ನಿಸ್ತಾ ಇದೆ. ಸೀರಿಯಸ್ಲಿ ವಾವ್. ದೊಡ್ಡ ಬ್ರಿಡ್ಜು, ಎಷ್ಟು ದೊಡ್ಡ ನದಿ. ಅಯ್ಯೋ, ಈಗಲೇ ಹಿಂಗಿದೆ, ಇನ್ನು ಮಾನ್ಸೂನ್ ಟೈಮಲ್ಲೆಲ್ಲ ಹೆಂಗೆ ಇರುತ್ತಿದ್ದು, ತುಂಬಿ ಉಕ್ಕಿ ಹರಿಯುತ್ತೆ ಅನಿಸುತ್ತೆ. ಸಖತ್ತಾಗಿದೆ ನೋಡಿ. ಬಟ್ ಫಾಗ್ ಇದೆ, ಗೋಪುರದಲ್ಲಿ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ. ಆ ಕಡೆ ಅಂತೂ ಸಖತ್ತು ದೊಡ್ಡದಾಗಿದೆ. ಇಷ್ಟೊಂದು ದೊಡ್ಡದಾಗಿದೆಯಾ ನದಿ? ಅಯ್ಯೋ ಬಾ. ಇಲ್ಲೂ ಅದೇ ನದಿ ಪಾತ್ರ ಇದೆ, ಬಟ್ ಖಾಲಿ ಇಲ್ಲಿ. ಆ ಕಡೆಯಿಂದ ಬರುತ್ತೆ ಅನಿಸುತ್ತೆ ನೀರು. ಇಲ್ಲಿ ಖಾಲಿ ಇದೆ, ಇಲ್ಲೆಲ್ಲ ನದಿಲಿ ನೀರು ಪಾಚಿ ಕಟ್ಟಿದೆ. ಸಖತ್ತು ದೊಡ್ಡದು ಮಾತ್ರ. ಆ ಕಡೆನೂ ಖಾಲಿ ಇದೆ. ಅಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಇದೆ. ಸೂಪರ್. ಗೋದಾವರಿ ನದಿ ಎಷ್ಟು ದೊಡ್ಡದಾಗಿದೆ ಅಂತ, ಸೂಪರ್ ಮಾತ್ರ. ಅಷ್ಟೊಂದು ದೊಡ್ಡದಾಗಿರುತ್ತೆ ಒಂದು ನದಿ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಹೊನ್ನಾವರದಲ್ಲಿ ನೋಡಿದ್ದೇನೆ, ಅದೇ ತುಂಬ ದೊಡ್ಡದು ಅಂತ ಅಂದ್ಕೊತಾ ಇದ್ದವು. ಬಟ್ ಇದು ಅದಕ್ಕಿಂತನೂ ಸಿಕ್ಕಾಪಟ್ಟೆ ದೊಡ್ಡದು. ಅದ್ರ 3-4 ಇದೆ. ಸೂಪರ್. ಇಲ್ಲಿ ಯಾಕೆ ಗೋಡೆ ಕಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ, ಏನಿದೆ ಆ ಕಡೆ ಈ ಕಡೆ ಅಂತ. ಈ ಕಡೆ ಎಲ್ಲ ಫುಲ್ಲು ಪ್ಯಾಡಿ ಫೀಲ್ಡು. ಇಲ್ಲಿ ಆ ಕಡೆ ಅಲ್ಲಿ ಫುಲ್ ಪ್ಯಾಡಿ ಫೀಲ್ಡು. ಹಿಂದೆನೂ ಹಾಗೆ ಇದೆ. ಆ ಗೋದಾವರಿ ಬೆಲ್ಟು ಸೂಪರ್. ಅಷ್ಟು ದೊಡ್ಡ ನದಿ ನೋಡಿದ್ಮೇಲಂತೂ ಇಲ್ಲಿ ಬೆಳೀತಾ ಇರೋ ಭತ್ತ ಮತ್ತು ಇಷ್ಟು ದೊಡ್ಡದು ಗದ್ದೆಗಳೆಲ್ಲ ತುಂಬಾ ಚಿಕ್ಕದು ಅನ್ನಿಸ್ತಾ ಇದೆ. ಅಷ್ಟೊಂದು ನೀರಿರ್ಬೇಕಾದ್ರೆ ಹೆಂಗೆ ಯುಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಸೂಪರ್. ರೋಡು 4 ಲೈನ್ ರೋಡು, ಹೆವಿ ಟ್ರಾಫಿಕ್ಗಳು ಹೋಗ್ತಾನೇ ಇಲ್ಲಪ್ಪ. ಎಲ್ಲ 40-50 ಹೋಗ್ತಾರೆ. ಮಧ್ಯ ಹಳ್ಳಿಗಳು ಬರುತ್ತೆ.
ಏನೂ ಮಾಡೋಕ್ಕಾಗಲ್ಲ, ಕಚ್ಕೊಂಡು ಹೋಗ್ತಾಯಿದ್ದೀವಿ. ಅಣ್ಣಾವರಂ ಬಂದು ಇನ್ನೂ 55 ಕಿಲೋಮೀಟ್ರ್ 52 ಕಿಲೋಮೀಟ್ರ್ ಇದೆ. ಇದು ಎರ್ರಾವರಂ ಅಂತ ಊರು. ಸೂಪರಾಗಿದೆ ಸ್ಟ್ಯಾಚು, ಬಿಳಿ ಆಂಜನೇಯ ಮಸ್ತ್. ಇವರಿಬ್ಬರು ಎಲ್ಲಿದ್ದಾರೆ ಏನು ಅಂತ ಪತ್ತೆನೇ ಇಲ್ಲ. ನಾನು ಅವರಿಬ್ಬರನ್ನ ಕಾಯ್ಕೊಂಡು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ನಿಧಾನಕ್ಕೆ ಬರ್ತಾಯಿದ್ದೀನಿ. ಅಣ್ಣಾವರಂ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಇನ್ನು 4 ಕಿಲೋಮೀಟರ್ಸ್ ಏನೋ ಇದೆ. 2ನಾ? ಓಕೆ. ಇದು ಆರ್ಚು, ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ. ಸೊ ಇದು ವಿಜಯವಾಡದಿಂದ ವೈಜಾಗ್ಗೆ ಹೋಗೋ ದಾರಿಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಇದು ಪ್ಲೇಸ್ದು ಏನು ಮಹತ್ವ ಅಂದರೆ, ಯಾರೋ ಹೇಳಿರೋದು ತಿರುಪತಿಗಿಂತ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಅಂದರೆ ಅದು ಇದಂತೆ. ಈ ಅಣ್ಣಾವರಂ ಅನ್ನೋ ಪ್ಲೇಸಲ್ಲಿ ಶ್ರೀ ವೀರ ಸತ್ಯನಾರಾಯಣ ಅನ್ನೋ ದೇವಸ್ಥಾನ ಇದೆ. ಶ್ರೀ ವೀರ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಸೊ ತುಂಬ ಜನ ಬರ್ತಾರಂತೆ ಇಲ್ಲಿಗೆ. ತುಂಬ ಪೂಜೆಗಳಾಗ್ತಾ ಇರುತ್ತಂತೆ, ಡೈಲಿ ಇರುತ್ತೆ ಪೂಜೆ ಅಂತೆಲ್ಲ ಅಲ್ಲಿ. ಹಾಂ, ಸೊ ಅದು ಇದು ಕಥೆಗಳೇ ನಾವು ಕೇಳಿರೋದು. ಸೊ ನೋಡುವ, ಇನ್ನೊಂದು 2 ಕಿಲೋಮೀಟ್ರು. ಬಟ್ 2 ಕಿಲೋಮೀಟ್ರು ಪ್ಲೇಸ್ಗೆ, ದೇವಸ್ಥಾನಕ್ಕೆ ನೋಡಿ ಅಲ್ಲಿ ಮೇಲೆ ಇದನ್ನು ಸುತ್ತಾಕೊಂಡು ಹೋಗ್ಬೇಕು ಅನಿಸುತ್ತೆ. ಘಾಟ್ ಥರ ಇದೆ, ಟೆಂಪಲ್ವರೆಗೂ ಹೋಗುತ್ತೆ. ಅಣ್ಣಾವರಂಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಫಸ್ಟ್ ಆಟೋದವ್ರು ಅಡ್ಡ ಹಾಕೊಂಬಿಟ್ಟು ಬೈಕ್ ಬಿಡೋಲ್ಲ, ಇಲ್ಲೇ ಬೈಕಿನ ಪಾರ್ಕ್ ಮಾಡಿ ನಾವು ಆಟೋದಲ್ಲಿ ಕರ್ಕೊಂಡು ಹೋಗ್ತೀವಿ ನನಗೆ ಫುಲ್ ಸ್ಕೀಮು. ಸರ್ 60 ರೂಪಾಯಿ ಕೊಡ್ತಾ ಇದೆ. ನಾವು ಆಮೇಲೆ ನೋಡಿದ್ಮೇಲೆ ಕೊಡಪ್ಪ, ನನ್ನ ಬೈಕ್ 20 ರೂಪಾಯಿನಾ? ಓಕೆ. ಸೊ ಅಲ್ಲಿ ಆಮೇಲೆ ನೋಡಿರ್ತೀವಲ್ಲ ಇದೆಲ್ಲ ಸ್ಕೀಮ್ಗಳು ಅಂತ ಬಂದು ಇಲ್ಲಿ ಕೇಳಿದ್ರೆ, ಅವ್ರದ್ದು ಆಟೋದವ್ರದ್ದು ಸ್ಕೀಮು ಅದು. ಸೊ ಆಮೇಲೆ ಇಲ್ಲಿ ಬಂದು ಕೇಳಿದ್ರೆ ಬೈಕ್ 20 ರೂಪಾಯಿ ಅಂತ. ಸೊ ಈಗ ವಾಪಸ್ಸು ಬೈಕಲ್ಲೇ ಹೋಗ್ತಾಯಿದ್ವಿ. ಈ ಥರ ಟೂರಿಸ್ಟ್ ಪ್ಲೇಸ್ಗಳಲ್ಲಿ, ಈ ಕಡೆ ದೇವಸ್ಥಾನಗಳಲ್ಲಿ ಭಾರಿ ಆಟ ಆಡ್ತಾರೆ ಆಟೋದವ್ರುಗಳು, ಇಲ್ಲ ಟ್ಯಾಕ್ಸಿ ಅವ್ರುಗಳು. ಇವರೆಲ್ಲ ಹೆಂಗೆ ಜೋರಾಗಿ ಕೂಗ್ದ ಅಂದರೆ ನಾವೇನೋ ಅವ್ನ ಮನೆ ಒಳಗಡೆಗೇ ಗಾಡಿ ತೊಗೊಂಡೋಗ್ಬಿಡ್ತಾ ಇದ್ದೀವಿ ನನಗೆ. ಅಲ್ವಾ ಗುರು? ಅವನು ಏನಕ್ಕೆ ಹೇಳಿ ಅಷ್ಟು ಸೈಲೆಂಟ್ ಆಗಿದ್ದು? ಏನಕ್ಕೆ? ನಿಮ್ಮದು ಕ್ಯಾಮ್ರಾನ ನೋಡಿಲ್ಲ ಅವನು. ಹಾಂ, ನಂದು ಕ್ಯಾಮ್ರಾನ ನೋಡ್ದ. ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ತಾ ಇದ್ದಾನೆ ಅವನು. ಹಾಂ, ನೋಡಿ ಯೂಟ್ಯೂಬ್ ಎಷ್ಟು ಒಳ್ಳೇದು, ಅದಕ್ಕೆ ಒಳ್ಳೇದಕ್ಕೆ ಬಳಸ್ಕೋಬೇಕು. ಹಂಗೆ. ಹೌದು. ರತ್ನಗಿರಿ ಬಾನ ಸತ್ಯದೇವ ನಮೋ ನಮಃ. ತೆಲುಗೆಲ್ಲ ಓದಕ್ಕೆ ಬರುತ್ತೆ ಗೊತ್ತಾ ನನಗೆ? ಕನ್ನಡದಲ್ಲಿ ಇದು ಇಂಗ್ಲೀಷಲ್ಲಿ ಇತ್ತು ನಂಗೆ ಗೊತ್ತು. ಕಂಪನಿ ಎಲ್ಲಿತ್ತು ಇಂಗ್ಲೀಷಲ್ಲಿ? ಚಾಲೆಂಜ್ ಆಗ್ಬಿಡ್ಲಿ ಬಾ, ಹೋಗಿದ್ದು ನೋಡೋಣ. ಸರಿ, ನಿಮ್ಮ ಚಾಲೆಂಜಿಗೆ ನಾನು ತಿರ್ಗಿಸ್ಕೊಂಡು. ಹೌದು, ಬಿಡು ಕಾರ್ ಹೋಗ್ಲಿ ಬಿಡು. ನಾನೇನು ಮಾಡ್ತಾ ಇದ್ದೀನಿ? ನನಗೆ ಅವನ ಪಕ್ಕಕ್ಕೆ ಹೋಗ್ತಾ ಇದೆಯಾ, ಲಾಂಗು ಹೊಡೆಯಲ್ಲ ಆಮೇಲೆ ನೀನು. ಸರ್, ನಾನು ಶಕ್ತಿ ಘಾಟು. ಹಾಂ, ಹಿಂಗೆ ಅಲ್ಲೊಂದ್ಸಲಿ ಆಯಿತು. ಸೊ ಇದುವೇ ತಿರುಪತಿ ಥರನೇ ಒಂದಷ್ಟು ಯೂಟರ್ನ್ಗಳಿದೆ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಹೋಗೋದೊಂದು ದಾರಿ ಬರೋದೊಂದು ದಾರಿ ಅಂತ ನೋಡಿರೋ ಥರ, ಯಾರೋ ಹೇಳಿರೋ ಥರನೂ ಹೋಗ್ತಾ ಇದ್ದೀವಿ ನೋಡಿ. ಆಗಲೇ ಒಂದು 3-4 ಯೂಟರ್ನ್ ಹೊಡೆದಿರೋದು, ಸಾರಿ ಏನಂತಾರೆ ಹೇರ್ ಪಿನ್ ಕರ್ಗಳು. ಅಷ್ಟು ಬೇಗ ಕೆಳಗಡೆ ಊರು ಕಾಣಿಸ್ತಾ ಇದೆ. ಇಲ್ಲೇನಂತೆ ಏನೋ ಹೇಳಿದ್ರು ಅವ್ರಿಗೆ, ಗೊತ್ತಿಲ್ಲ. ಓ, ಆ ಕಡೆ ಬೆಟ್ಟ ನೋಡು, ಸೂಪರ್ ಆಗಿದೆ ಗುರು. ಓಕೆ. ಓ, ಜನಗಳಿದ್ದಾರೆ, ಒಂದು 10 TTಗಳಿದೆ. ಹಿಂಗೆ ಹೋಗಿ ಪಾರ್ಕ್ ಮಾಡಿ ಇದೆಲ್ಲ ಶೂ ಮತ್ತು ಲಗೇಜೆಲ್ಲ ಗಾಡಿಲೇ ಬಿಟ್ಬಿಡೋದು ಅಂತ ಅಂದ್ಕೊಂಡಿದ್ದೀವಿ. ನೋಡುವ ಸಿಚುವೇಷನಲ್ಲಿ ಹೆಂಗಿರುತ್ತೆ ಅಂತ ನೋಡಿ. ಇಲ್ಲೇ ಎಲ್ಲ ಬಂದರೆ ಉಳ್ಕೊಳ್ಳೋಕ್ಕೂ ಜಾಗ ಇದೆ. ತುಂಬ ಫೇಮಸ್ ಇದು ಅಣ್ಣಾವರಂ ಶ್ರೀ ವೀರ ಸತ್ಯನಾರಾಯಣ ಸ್ವಾಮಿ ಅಂತ. ನಾವು ಈಗ ಅಣ್ಣಾವರಂನಲ್ಲಿರುವ ಶ್ರೀ ವೀರ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸೊ ಈಗ ದರ್ಶನ ಆಯಿತು ನಮ್ಮದು. ಓಕೆ, ಇಲ್ಲಿ ಸೀನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬ ಜನಗಳು ಅಂದರೆ ದೇವಸ್ಥಾನದ್ದು ಈ ಪ್ರಿಮಿಸಿಸಿಂದ ಒಳಗಡೆಗೆ ಕ್ಯಾಮ್ರಾ ಬಿಡೋದಿಲ್ಲ. ದೇವಸ್ಥಾನ ಸೂಪರ್ವಾಗಿದೆ. ಓಕೆ, ನಮ್ಮದು ಈಗ ದರ್ಶನ ಆಯಿತು. ಸೊ ಇಷ್ಟೇ, ಇಲ್ಲಿವರೆಗೂ ಕ್ಯಾಮ್ರಾ ಅಲೋ ಇದೆ, ಒಳಗಡೆಗೆ ಕ್ಯಾಮ್ರಾ ಅಲೋ ಇಲ್ಲ. ತುಂಬ ಚೆನ್ನಾಗಿದೆ. ಈ ಕಡೆ ಬಂದಾಗ ಬನ್ನಿ, ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ವ್ರತನೂ ಮಾಡಿಸ್ತಾರೆ. ಅನ್ನಪ್ರಾಶನ, ಮಕ್ಕಳಿಗೆ ತುಲಾಭಾರ ತೂಕ, ದೊಡ್ಡವ್ರಿಗೆ ತುಲಾಭಾರ ತೂಕ, ತುಂಬ ಥರದ್ದು ಪೂಜೆಗಳೆಲ್ಲ ನಡೆಯುತ್ತೆ.
ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಕಡೆ ಬಂದಾಗ ಒಂದು ಸಲ ಬಂದು ಹೋಗಿ. ವೀರ ಸತ್ಯನಾರಾಯಣ ಸ್ವಾಮಿ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತೇನೋ ನಮ್ಮ ಲಕ್ಕು ಜನ ಕಡಿಮೆ ಇದ್ದರು. ಯೂಶಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗ್ಗೆ 10 ಗಂಟೆಗೆ ಪೂಜೆ ಮುಗಿದೋಗಿದೆ ಇವತ್ತು. ಸೊ ಅದರಿಂದ ಜನ ಕಡಿಮೆ ಇದ್ದರು. ಓಕೆ, ಹೊರಗಡೆ ಬಂದಾದ್ಮೇಲೆ ಸಿಗೋಣ. ಎಲ್ಲ ನಮ್ಮನ್ನೇ ನೋಡ್ತಾರೆ ಇಲ್ಲಿ. ಅನ್ನಾವರಂ ಶ್ರೀ ವೀರ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಬಿಸಿಲು ಹಾಗೇ ಇದೆ. ಸೊ ನಮ್ಮ ಲಕ್ ಜನ ಇರಲಿಲ್ಲ ಇವತ್ತು. ಆ್ಯಕ್ಚುಲಿ ಅವನು ಯಾರು ಮಾತಾಡಿಸ್ತಾ ಇದ್ದೋ, ಅವ್ರು ಹೇಳ್ತಾಯಿದ್ರು ಇವತ್ತೇನು ಜನ ಎಲ್ಲ 10:30ಗೆ 10 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗ್ದೋಗಿರುತ್ತೆ ಅಂತ. ಸೊ ಬೇಗನೆ ಮುಗ್ದೋಗಿತ್ತು. ನಾವು ಹೋದೋ ಧರ್ಮ ದರ್ಶನದಲ್ಲೇ ಒಂದು 10 ನಿಮಿಷದಲ್ಲಿ ಈಚೆ ಬಂದು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಡೀಟೇಲು, ಬಟ್ ಯಾರೋ ಹೇಳಿದರು ಹೀಗೆ ಹೋಗಿದ್ದು ಬನ್ನಿ, ಹೆಂಗೋ ಅಂದವೇ ಹೋಗ್ತಾ ಇದ್ದೀರಾ ಅಲ್ಲೇ ಇದೆ ಅಂತ. ಸೊ ಅದಕ್ಕೆ ಬಂದು ಇಲ್ಲಿ ಬಂದು ಸ್ಟೇಗೆಲ್ಲ ಆಪ್ಷನ್ ಇದೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ. ಓಕೆ, ಬಂದು ನೋಡಿ ಒಂದ್ಸಲಿ, ಸೂಪರಾಗಿದೆ. ಓಕೆ, ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್ ಪೂರಿ. ಈಗ ಪೂರಿಗೆ ಹೋಗಿ ಇಲ್ಲಿಂದ ಹೋಗೋದು. ಓಕೆ, ಬಂದಿದ್ದೆ ಒಂದು ದಾರಿ, ಈಗ ವಾಪಸ್ ಹೋಗ್ಬೇಕಾಗಿರೋದೇ ಇನ್ನೊಂದು ದಾರಿಲಿ. ಸೇಮ್ ತಿರುಪತಿ ಥರನೇ ಇದುವೆ. ಬರೋದಕ್ಕೆ ಒಂದು ದಾರಿ, ಹೋಗೋದಕ್ಕೆ ಒಂದು ದಾರಿ. ತಿರುಪತಿ ಅಷ್ಟು ದೊಡ್ಡ ಬೆಟ್ಟ ಅಲ್ಲ, ಬಟ್ ಚೆನ್ನಾಗಿದೆ. ಸುತ್ತಮುತ್ತ ನೋಡಿ ಎಷ್ಟೊಂದು ಬೆಟ್ಟಗಳಿದೆ. ಒಂದು ಲೆವೆಲಲ್ಲಿ ಬಂದಮೇಲೆ ಒಂದು 4ನೇ ಟರ್ನು 5ನೇ ಟರ್ನಲ್ಲೂ ಕಂಪ್ಲೀಟು ಹೇರ್ಪಿನ್ ಬೆಂಚ್ಗಳಿದೆ. ಸೊ ಫುಲ್ಲು ಸಿಟಿ ಕಾಣಿಸ್ತಾ ಇತ್ತು. ಇವಾಗ ಹೋಗ್ತಾ ಬೇರೆ ಡೈರೆಕ್ಷನಲ್ಲಿದೆ. ಸೊ ಕಾಣೋ ಡೌಟ್ ಈಗ. ಬಟ್ ಚೆನ್ನಾಗಿದೆ ಪ್ಲೇಸು, ಬರ್ಬೋದು. ಇಲ್ಲೇ ಬಂದು ಸ್ಟೇ ಮಾಡ್ಬೋದು, ಪೂಜೆಗಳಿಗೆ ಅವಕಾಶ ಇದೆ. ಸೊ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಒಂದು ಹೋಟೆಲ್ಲಿ ಕೂತ್ಕೊಂಡು ತಿಂಡಿ ತಿನ್ಕೊಂಡು ಉಳಿದಿದ್ದು ಅಡ್ಜಸ್ಟ್ಮೆಂಟ್ಸ್ಗಳೆಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಟೈಮು 11:17. ಸೊ ಇನ್ನೂ ಕೆಲಸ ಮುಗ್ದಿಲ್ಲ. ಸೊ ಪೆಟ್ರೋಲ್ ಬಂಕ್ ಇಲ್ಲೊಂದು ಹಾಫ್ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಬರಬೇಕು. ಟೆಂಪ್ರೇಚರ್ 35 ಇದೆ, ಬಟ್ ಹಾರಿಬಲ್ ಆಗಿ ಫೀಲ್ ಆಗ್ತಾಯಿದೆ. ನಿಂತಿದ್ದ ಜಾಗದಲ್ಲಿ ಸುರಿತಾ ಇದೆ. ಸಖತ್ತು. ಹೈಡ್ರಾ ಪ್ಯಾಕೆಲ್ಲ ನೀರು ತುಂಬಿಕೊಂಡು ಒಂದೊಂದು ಎಕ್ಸ್ಟ್ರಾ ಬಾಟ್ಲು ಕ್ಯಾರಿ ಮಾಡ್ತಾಯಿದ್ದೀವಿ. ಸಖತ್ತು ಮಾತ್ರ ಶೆಕೆ. ಆಹಾ, ಹಿಂಗಿದೆ. ಸೊ ಅವರಿಬ್ಬರು ಇನ್ನೂ ಹೊರಡ್ತಾ ಇದ್ದಾರೆ. ನಾ ಈಗ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ರೆಡಿಯಾಗಿ ನಿಂತಿರೋದು. ಅವರು ಬಂದು ಅವ್ರು ಪೆಟ್ರೋಲ್ ಹಾಕಿಸ್ಕೋತಾರೆ. ಹಿಂಗೆ ಕತೆ ನೋಡಿ. ಇದೆ ಅಣ್ಣಾವರಂ ಬಸ್ ಸ್ಟ್ಯಾಂಡು. ಬಟ್ ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಪ್ಪ. ಒಳ್ಳೆ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ. ದೇವಸ್ಥಾನದ್ದು ನೀಟಾಗಿದೆ. ಆ್ಯಂಡ್ ಅಲ್ಲಿ ಅವರು ಇವ್ರುಗಳೆಲ್ಲ ಇರ್ತಾರಲ್ಲ, ಪುರೋಹಿತರಲ್ಲ, ಅವ್ರುಗಳು ಅಷ್ಟೇ ನಗುಮುಖದಿಂದ ಮಂಗಳಾರತಿ, ತೀರ್ಥ, ಹೂವು, ಪ್ರಸಾದ ಎಲ್ಲ ಕೊಡ್ತಾರೆ. ತಟ್ಟೆಗೆ ಸ್ವಲ್ಪ ಜಾಸ್ತಿ ಕಾಸು ಹಾಕಿದ್ರೆ ಇನ್ನೂ ಜಾಸ್ತಿ ನಗ್ತಾರೆ. ಸೊ ಇಲ್ಲ ಅಂದ್ರೂ ಸ್ವಲ್ಪ ನಗ್ತಾನೆ ಕೊಡ್ತಾರೆ. ಹಾಕಿಸ್ಕೊಂಡು ಹೊರಟಾಯಿತು. ಓಕೆ, ಇನ್ನು 450 ಕಿಲೋಮೀಟರ್ ಸಮಥಿಂಗು ನೆಕ್ಸ್ಟು ಪೂರಿ ಜಗನ್ನಾಥ್, ಅವರ್ ಫೈನಲ್ ಡೆಸ್ಟಿನೇಷನ್. ಓಕೆ, ಸೊ ವಿಜಯವಾಡದಿಂದ ನಾವು ಇದಕ್ಕೆ ಬರಬೇಕಾದ್ರೆ, ಅಲ್ಲಿಗೆ ವೈಜಾಗ್ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಈ ಥರ ಕಮಾನ್ ಬಾಗಿಲು ಸಿಗುತ್ತೆ. ಸೊ ಅದರೊಳಗಡೆ ಹೋದರೆ ಒಂದು 1 ಕಿಲೋಮೀಟರ್ ಏನೋ ಅಷ್ಟೇ. ಅಲ್ಲಿ ಲೆಫ್ಟ್ ಹೋದರೆ ಆ ಬೆಟ್ಟ ಕಾಣುತ್ತೆ. ಓಕೆ, ಫೈನಲಿ ಅಟ್ ಲಾಸ್ಟ್ 11:15 ಹೊರಡ್ತಾ ಇದ್ದೀವಿ. ನನ್ನ ಟೈಮ್ ಪ್ರಕಾರ ಇದ್ದಿದ್ದು ಇಲ್ಲಿಂದ ಈ ಟೆಂಪಲಿಂದ ಬೈ 11 ಅಂತ ಅಂದ್ಕೊಂಡಿದ್ದು. ಸೊ 11:30 ನೋಡೋಣ. ಇನ್ನು 12 ಅವರ್ಸು ಟ್ರಾವೆಲ್ ಟೈಮ್ ಅಂತ ತೋರಿಸುತ್ತೆ, 10 ಅವರ್ಸು. ಬಟ್ ನಮ್ಮ ಲಂಚ್ ಬ್ರೇಕು, ಟೀ ಬ್ರೇಕು, ಇನ್ನು ಇಷ್ಟು ಬಿಸಿಲಿದೆ, ಖಂಡಿತ ನಿದ್ದೆ ಇಳಿಯುತ್ತೆ ರಾತ್ರಿ. ಯಾರೂ ನಿದ್ದೆ ಸರಿಯಾಗಿ ಮಾಡಿಲ್ಲ. ಸೊ ಅದರದ್ದೆಲ್ಲ ಬ್ರೇಕ್ಗಳಂತ ಲೆಕ್ಕ ಹಾಕ್ಕೊಂಡ್ರೂ ಒಂದು 12 ಅವರ್ಸ್ ಅಂತ ಅನ್ನಿಸ್ತಾ ಇದೆ ಟೈಮು. ನೋಡುವ.
ಈಗ ವಿಶಾಖಪಟ್ಟಣಮಿಂದ ಕ್ರಾಸ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೈಪಾಸ್ ಅನ್ಸುತ್ತಿದ್ದು, ಇಲ್ಲ ಊರೊಳಗಡೆನೇ ಬರ್ತೀವೋ ಗೊತ್ತಿಲ್ಲ. ಸೊ ಅಣ್ಣಾವರಮಿಂದ ವೈಜಾಗ್ಗೆ 1 hour 15 minutes ಬಂದಿದ್ದೀವಿ. ನಾಟ್ ಎ ಬ್ಯಾಡ್. ನಿಮಿಷ 1 hour 13 minutes ಬಂದಿದ್ದೀವಿ. ಒಂದು ವಾಟರ್ ಬ್ರೇಕ್ ಅಂತ ನಿಲ್ಲಿಸ್ಕೊತೀವಿ, ಯಾಕಂದ್ರೆ ದಾರಿ ಉದ್ದಕ್ಕೂ ಫುಲ್ಲು ಬಿಸಿಲು. ಒಂದೇ ಒಂದು ಮರದ ನೆರಳು ಸಿಗ್ತಾಯಿಲ್ಲ, ಇಲ್ಲ ಅಟ್ಲೀಸ್ಟ್ ಇಷ್ಟಿದೆ, ನೀರು ಕುಡಿಲೇಬೇಕು ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಿಲ್ಲಿಸ್ಕೊತಾ ಇದ್ದೀವಿ. ವಿಶಾಖಪಟ್ಟಣಮಲ್ಲಿ ಒಂದು ವಾಟರ್ ಬ್ರೇಕ್ ತೊಗೊಂಡು ಒಂದು 10 to 12 ನಿಮಿಷ ನಿಂತಿದ್ದು. ಈಗ ಹೊಡ್ತಾ ಇದ್ದೀವಿ. ನಿಂತ್ಕೊಂಡ್ರೆ ಮೈಯಲ್ಲಿ ನಾವೆಷ್ಟು ನೀರು ಕುಡಿತಾ ಇದ್ದೀವೋ ಅಷ್ಟು ನೀರು ಈಚೆ ಬರ್ತಾ ಇದೆ. ಬಾಬಾ ಹಾರಿಬಲ್ ಆಗಿದೆ. ಟೆಂಪ್ರೇಚರ್ 40 ಗಾಡೀಲಿ ತೋರಿಸ್ತಾ ಇರೋದು ನೋಡಿ, ಇಲ್ಲಿ 39-40 ತೋರಿಸ್ತಾ ಇದೆ. ಏನು ಮಾಡೋದು ಇದನ್ನು ಹೇಳಿ. ಏನು ಮಾಡೋದು ಇಂಥ ಟೈಮಲ್ಲಿ? ನನಗೆ ಗೊತ್ತು. ಗಾಡಿ ಹೊಡೀರಿ ಅಲ್ಲ, ಚೆನ್ನಾಗಿ ನೀರು ಕುಡೀರಿ. ಹೆಂಗೆ? ಏನಪ್ಪ ಇದು? ಏನ್ರಿ ಇದು? ರೈಟ್ ಅದೆಲ್ಲ ಈ ಥರ ಎಲ್ಲ ರೋಡ್ ಬ್ಲಾಕ್ ಮಾಡಿಕೊಂಡು ಹಿಂಗೇನೆ ಮಧ್ಯ ಸಿಕ್ಕಾಪಟ್ಟೆ ಸಲ ಡಿವಿಯೇಷನ್ಸ್ಗಳಾಗ್ತಾ ಇದೆ. ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ರೊಚ್ಚಿಗೆದ್ಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಮಾಡ್ಕೋಬೇಕಾಯ್ದೆ. ಇನ್ನೇ ನಾನು ನಿಮ್ಮ ಥರ ಏನ್ರಿ, ಬನ್ನಿ. ಏ ಇಲ್ಲಪ್ಪ, ನಾವೇನು ಟೋಲ್ ಕೊಡ್ತಾ ಇದ್ದೀವಿ. ಅವರು ಮಡ್ ರೋಡಲ್ಲಿ ಹೋಗಿ ಅಂದರೂ ಹೋಗ್ಲೇಬೇಕಾಯ್ತದೆ. ಆದ್ರೂ ಟ್ಯಾಕ್ಸ್ ಕಟ್ಟಿರೋದಕ್ಕೆ ಇಷ್ಟು ರೋಡ್ ಕೊಟ್ಟಿದ್ದೀವಿ ಅಂತಾರೆ ಅವರು. ಅನ್ಕೊಳ್ಳೋಣ, ಯಾರು ಅಂತ ಹೋಗಿ ಕೇಳೋಕ್ಕಾಗತ್ತೆ? ಎಲ್ಲ ಫ್ರೀ ಅಂತ ಓಟ್ ಹಾಕ್ಬಿಟ್ಟಿಲ್ವಾ? ಅವ್ರಿಗೂ ಫ್ರೀ, ನಮಗೂ ಫ್ರೀ, ಇವ್ರಿಗೂ ಫ್ರೀ ಅಂತ. ಅವನ ಹೆಂಡ್ತಿಗೂ ಫ್ರೀ, ಇವ್ರ ಹೆಂಡ್ತಿಗೂ ಫ್ರೀ ಅಂತ ಓಟ್ ಹಾಕಿಲ್ವೇ? ಮತ್ತೆ ಹಂಗೆ ಅದು. ಈ ರೋಡು ನೋಡ್ತಾ ಇದೆ ನನಗೆ. ಶ್ರೀನಗರ ಆದಮೇಲೆ ಬನಿಯಾಲ್ ಅಂತ ಒಂದು ಪ್ಲೇಸ್ ಇದೆ, ಸೇಮ್ ಬನಿಯಾಲ್. ಇವಾಗ ಬನಿಯಾಲ್ ಟನಲ್ ಅಂತ ಆಗೋಗಿದೆ, ಬಟ್ ಮುಂಚೆ ನಾವು ಹೋದಾಗ ಟನಲ್ ಆಗಿರಲಿಲ್ಲ. ಎಕ್ಸಾಕ್ಟ್ಲಿ ಹಿಂಗೇನೆ ಆ ಥರ ಬೆಟ್ಟ ಗುಡ್ಡಗಳು, ಹಸಿರು ಮರಗಳು, ಕಾಂಕ್ರೀಟ್ ರೋಡು, ಇದೆಲ್ಲ ನೋಡಿದ್ರೆ ಆ ಬನಿಯಾಲ್ ಅನ್ನೋದು ಜ್ಞಾಪಕ ಬರ್ತಾ ಇದೆ. ಸೂಪರ್. ನಿಮಗೂ ಏನಾದ್ರು ನೋಡಬೇಕು ಅನಿಸಿದ್ರೆ ನನ್ನ ಪ್ಲೇಲಿಸ್ಟಲ್ಲಿ K2K ರೈಡ್ ಅಂತ ಇದೆ, ಅದರಲ್ಲಿ ವಿಡಿಯೋ ಇದೆ, ಶ್ರೀನಗರ್ ಟು ಉಧಂಪುರ್ ಅಂತ. ನೋಡಿ ಬೇಕಾದ್ರೆ ಸೇಮ್ ಹಿಂಗೆ ಇದೆ. ಒಂದು ವಾಟರ್ ಬ್ರೇಕ್ ಅಂತ ನಿಲ್ಲಿಸ್ಕೊಂಡು ಹಾಗೆ ಗಾಡಿನ ಅಬ್ಸರ್ವ್ ಮಾಡ್ತಾಯಿದ್ರೆ ಶಶಾಂಕ್ ಅವ್ರ ಗಾಡಿದು ಟಾಪ್ ಬಾಕ್ಸು ರ್ಯಾಕು ಒಂದು ಸೈಡ್ ಕಟ್ಟಾಗಿ ಇನ್ನೊಂದು ರಾಡಲ್ಲಿ ಸಿಂಗಲ್ ಪಾಯಿಂಟ್ ಆಫ್ ಜಾಯಿಂಟಲ್ಲಿ ಕೂತಿತ್ತು. ಇನ್ನೊಂದು ಸ್ವಲ್ಪ ದೂರ ಹೋಗಿದ್ರೆ ಅದು ಕಟ್ಟಾಗಿ ಕೈಗೆ ಬಂದು ನೆಲದ ಮೇಲೆ ರೋಡಲ್ಲಿ ಬೀದಿ ಚೆಲ್ಲಾಪಿಲ್ಲಿ ಆಗಿರ್ತಾಯಿತ್ತು. ಸೊ ನೋಡ್ಬಿಟ್ಟು ಈಗ ಅದನ್ನು ಒಂದು ಆಲ್ಟ್ರೇಷನ್ಗೆ ವೆಲ್ಡಿಂಗ್ ಶಾಪ್ ಹುಡುಕ್ತಾ ಇದ್ದೀವಿ. ವಾಪಸ್ ಬಂದಿದ್ದ ಜಾಗದಲ್ಲೇ ಒಂದು 2 kilometers ಹಿಂದೆ ಇದೆ ಅಂತ ಯಾರೋ ಹೇಳಿದ್ರು. ಅವರಿಬ್ಬರು ಹೋದರು, ನಾನೀಗ ಫಾಲೋ ಮಾಡ್ತಾಯಿದ್ದೀನಿ ಅವ್ರನ್ನ. ಸೊ ಗ್ರೂಪ್ ರೈಡಲ್ಲಿ ಬಂದಾಗ ಇದೆಲ್ಲ ಕಾಮನ್ ಆಗಿರುತ್ತೆ. ನಾವೆಷ್ಟು ನಮ್ಮ ಗಾಡಿಗಳನ್ನ ಪರ್ಫೆಕ್ಟಾಗಿ ಏನೇನೋ ಮಾಡ್ಕೊಂಡಿದ್ರು ಎಲ್ಲೋ ಒಂದು ಕಡೆ ಎಡವಟ್ಟಾಗುತ್ತೆ. ನೋಡುವ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಕಾಮನ್ ಥಿಂಗ್. ಇಲ್ಲೇ ಮಾಡ್ತಾಯಿದ್ದಾರಲ್ಲ, ಸದ್ಯಕ್ಕೆ ಇಲ್ಲೇ ಸಿಕ್ತು. ಓಕೆ, ದೇ ಆರ್ ವರ್ಕಿಂಗ್ ಆನ್ ಇಟ್ ಆಲ್ರೆಡಿ. ಸೊ ಶಶಾಂಕ್ ಅವ್ರದ್ದು ಗಾಡಿ ರಿಪೇರಿ ಮಾಡಿಸ್ಕೊಂಡು ಈಗ ಅಲ್ಲಿ ಹತ್ರದಲ್ಲೇ ಒಂದು ಹೋಟ್ಲಿತ್ತು, ಅದೇ ಹೋಟ್ಲಿಗೆ ಊಟ ಮಾಡೋಕ್ಕೆ ಬಂದಿದ್ವಿ. ಸೊ ನೋಡಿ ಏನೇನಾಗಿತ್ತು ಅಂದರೆ, ಇಲ್ಲಿಂದ ಇಲ್ಲಿಗೆ ಒಂದು ಕಳಪೆ ಕಾಮಗಾರಿ ಮಾಡಿ ಪ್ರಾಬ್ಲಮ್ ಆಗಿತ್ತು. ಸೊ ಈಗ ಟೈಮ್ ಬೀಯಿಂಗು ಒಂದು ಇದೆಲ್ಲ ರಾಡೆಲ್ಲ ಕೊಡಿಸಿ ಸಪೋರ್ಟಿಂಗ್ ರಾಡ್ ಥರ ಎಲ್ಲ ಮಾಡಿ ಆಗಿದೆ. ಇವ್ರದ್ದೇ ಗಾಡಿ. ಓಕೆ, ಆಲ್ಮೋಸ್ಟ್ 2 hours ಮುಗೀತು. ಓಕೆ, ಈಗ ಊಟಕ್ಕೆ ನಿಲ್ಸ್ಕೊಂಡಿದ್ದೀವಿ. ಊಟ ಇಲ್ಲಿ ಯಾವುದೋ ಒಂದು ಚಿಕ್ಕ ಹೋಟೆಲು, ಇಲ್ಲಿ ಬಂದು ತಾಲಿ ಊಟ ತೊಗೊಂಡಿದ್ದೀವಿ 3 ಜನಕ್ಕೆ. ಊಟ ಮಾಡಿಕೊಂಡು ನಿಮಗೆ ಆಮೇಲೆ ರೋಡಲ್ಲಿ ಸಿಗ್ತೀನಿ. ಆಲ್ಮೋಸ್ಟ್ 2 o'clock ಬಂದು ನಿಲ್ಲಿಸಿದ್ದು, ಈಗ 4:39, ಆಲ್ಮೋಸ್ಟ್ 4:40. ಸೊ 2.5 hours ಇನ್ಕ್ಲೂಡಿಂಗ್ ಲಂಚ್ ಬ್ರೇಕ್ ಹೋಯ್ತು. ಅಂದರೆ ನಮಗೆ ಲಂಚ್ ಬ್ರೇಕ್ ಯೂಶ್ವಲಿ
1 ಅವರ್ ಅಂತ ಇಟ್ಕೊತೀವಿ. ಸೊ ಅದ್ರ ಜೊತೆ ಇದು ಹಾಗೆ ಹೆಂಗೆ 2.5 ಅವರ್ಸು ಎಕ್ಸ್ಟ್ರಾ ಹೋಯ್ತು. ಈಗ ಪುನಃ ಶುರುವಾಯಿತು ಸಾಯಕ್ಕೆ ಅಂತ ನೋಡಿ. ಇದು ನಮ್ಮನ್ನು ಮಾಡ್ತಾ ಇರೋದು ಇದೊಂದು 4ನೇ ಸಲಿನೋ 5ನೇ ಸಲಿನೋ ಈ ಥರ ಇರ್ತಾರೆ ಲೋಕಲ್ ಚಪ್ರಿಗಳು. ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೇನೆ ಏನು ಮಾಡೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಹಾಂ ಎಲ್ಲ ತಲಾಟೆಗಳು ಅವುಗಳು ಅಲ್ಲೋಗಿ ಕೋನ್ ಬೀಳಿಸ್ಬಿಟ್ಟು ಹೋದ್ರು. ಪುನಃ ಹಿಂಗಿದ್ದು ಇವೆಲ್ಲ ಕೆಣಕಕ್ಕೆ ಅಂತಲೇ ಮಾಡ್ತಾರೆ. ಆರಾಮಾಗಿ ಬರ್ಬೇಕು ನಮ್ಮ ಪಾಡಕ್ಕೆ ನಾವು. ಹಾಂ ಸೂರ್ಯ ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದೆ. ಅವ್ರು ಹೇಳಿದ್ರು ಬಂದಾಗಲೇ ಸಿಗ್ನಲ್ ಕೊಟ್ಬಿಟ್ಟೆ ಸ್ಲೋ ಮಾಡ್ಕೊಂಡಿದ್ದು ಆಯಿತು ಅಂತ ಹೇಳಿದ್ದು. ಅಥವಾ ಅದನ್ನು ಬಾಯಿ ಬಿಟ್ಟೆಲ್ಲ ಹೇಳಿ ಯಾಕೆ ಸುಮ್ಮನೆ ನಮ್ಮನ್ನ ಅಶುದ್ಧ ಮಾಡಿಸ್ತೀರಾ ಅಲ್ವೇ? ಏನು ಇದೇನು ಮೊದಲು ಅಲ್ಲ, ಇದೇನು ಮೊದಲನೇ ಸಲ ನಾನು ನಿಮಗೆ ಬೈತಾ ಇರೋದು? ಸಗದಾಯ್ತೆ ನೋಡಿದ್ರು. ಬೆಟ್ಟಗಳೆಲ್ಲ ಏನು ಸೂಪರಾಗಿ ಕಾಣಿಸ್ತಾ ಇತ್ತು ಅಲ್ವಾ? ಹಾಂ 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 ಅಷ್ಟೇ. ಒಂದು ಫ್ಯೂಯಲ್ ಬ್ರೇಕ್ ಆಯ್ತು. ಈಗ ಫ್ಯೂಯಲ್ ಬ್ರೇಕ್ ಆಗಿ ಒಂದು 1/2 ಅವರು ರೆಸ್ಟ್ ತೊಗೊಂಡು, ಯಾಕಂದರೆ ಟ್ರಾನ್ಸಿಷನ್ ಟೈಮು ಅಷ್ಟು ಈಸಿಯಾಗಿ ಕಣ್ಣು ಈ ಲೈಟ್ಗೂ ಹೆಡ್ಲೈಟ್ಸ್ಗೂ ಮ್ಯಾಚ್ ಆಗೋದಿಲ್ಲ. ಸೊ ಅದಕ್ಕೇ ಒಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡು ಸ್ವಲ್ಪ ಬೆಳಕೆಲ್ಲ ಕಡಿಮೆ ಆದಮೇಲೆ ಹೊರಡ್ತಾ ಇದ್ದೀವಿ. ಇನ್ನು 268 ಕಿಲೋಮೀಟರ್ಸ್ ಇದೆ ಪೂರಿ ಜಗನ್ನಾಥ್. ಗೂಗಲ್ಲು 5 hours 10 minutes ಅಂತ ತೋರಿಸ್ತಾ ಇದೆ. ಸೊ ನೋಡೋಣ. ಗೂಗಲ್ ಟೈಮ್ನ ಬೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದು ಅಪ್ ಟು ಆಂಧ್ರ ಬಾರ್ಡ್ರ್ವರೆಗೂ ರೋಡ್ಸ್ ಆರ್ ಓಕೆ. ಒನ್ಸ್ ಆಂಧ್ರ ಬಾರ್ಡ್ರ್ ದಾಟಿದ್ಮೇಲೆ ರೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಈಗ ನಾವು ಪ್ರೆಸೆಂಟ್ಲಿ ಶ್ರೀಕಾಕುಲಂ ಅಂತ ಏನೋ ಒಂದು ಊರ ಹೆಸರಂತೆ, ಬಟ್ ಇಲ್ಲೇನೋ ಫೇಮಸ್ ಇದೆ, ಏನು ಅಂತ ಜ್ಞಾಪಕ ಬರ್ತಾ ಇಲ್ಲ. ನೋಡೋಣ, ನಿಮ್ಗೇನಾರು ಗೊತ್ತಿದ್ರೆ ತಿಳಿಸಿ ನಮಗೆ. ನೋಡಿದೆ ವೆಲ್ಕಮ್ ಟು ಒಡಿಶಾ ಅಂತ. ಸೊ ಮೋಸ್ಟ್ಲಿ ಒಡಿಶಾಗೆ ಎಂಟ್ರಿ ಆಗಿದ್ದೀವ ಡೋಂಟ್ ನೋ. ಇಲ್ಲೆಲ್ಲೂ ಏನೋ ಚೆಕ್ ಪೋಸ್ಟ್ ಥರನಾಗ್ಲೂ ಇಲ್ಲ, ಒಂದು ಪೊಲೀಸ್ ಚೌಕಿ ಥರನಾರು ಏನೂ ಇಲ್ಲ. ಬಟ್ ಲ್ಯಾಂಗ್ವೇಜು ಬೋರ್ಡ್ಗಳ ಮೇಲೆ ಸ್ವಲ್ಪ ಚೇಂಜ್ ಆಯಿತು. ನೋಡುವ, ಒಡಿಶಾನೇ ಅನಿಸುತ್ತೆ. ಹೌದು, ಅಲ್ಲಿತ್ತು ವೆಲ್ಕಮ್ ಟು ಒಡಿಶಾ ಅಂತ. ಅದನ್ನೇ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ಫುಲ್ಲು ಧೂಳುಮಯ ರಸ್ತೆ, ಟಾರ್ಮ್ಯಾಕೇನೋ ಇದೆ, ಬಟ್ ಇಷ್ಟೊಂದು ಧೂಳು ಯಾಕಿದೆ ಅಂತ ಗೊತ್ತಿಲ್ಲ. ಸೊ ಪೂರಿ 127 ಕಿಲೋಮೀಟರ್ಸ್ ಇದೆ ಇನ್ನೂ. ಎಲ್ಲರೂ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿದ್ವಿ, ಅಷ್ಟು ಟ್ರಾಫಿಕ್ ಇತ್ತು. ಸೊ ನೋಡುವ, ನಾನು ಅದಕ್ಕೆ ಸ್ಲೋ ಮಾಡಿಕೊಂಡೆ. ಸಿಕ್ಕಿದ್ರೆ ಎಲ್ಲರೂ ಒಂದು ಕಡೆ ಸೈಡಲ್ಲಿ ಹಾಕ್ಕೊಂಡು ಒಂದು ಟೀ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾವು ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ಆಯಿತು ಪೆಟ್ರೋಲ್ ಬ್ರೇಕಿಗೆ ನಿಲ್ಲಿಸಾಗಿಂದ. ನೋಡೋಣ ಏನು ಹೇಳ್ತಾರೆ ಅಂತ. 100 ಕಿಲೋಮೀಟರ್ಸ್ ಇರ್ಬೋದು, 110 or 115 ಏನೋ. ಸೊ ಒಂದು ಟೀ ಬ್ರೇಕ್ ಅಂತ ನಿಲ್ಲಿಸ್ಕೊಂಡು ಕೆಲವೊಂದು ವಿಷಯ ಡಿಸ್ಕಸ್ ಮಾಡಬೇಕೀಗ. ಎಲ್ಲಿ ದೇವಸ್ಥಾನ ಹತ್ರ ರೂಮ್ ಮಾಡಬೇಕಾ ಏನೋ ಎತ್ತ ಅಂದ್ಕೊಂಡೆಲ್ಲ ಮಾತಾಡಬೇಕು. ಅದಕ್ಕೇ ನಿಲ್ಲಿಸ್ಕೊಂಡು ಆ್ಯಂಡ್ ತುಂಬ ಹೊತ್ತಿಂದ ಕೂತಿ ನಮಗೂ ಎಲ್ಲ ಉರಿತಾ ಇದೆ. ಓಕೆ, ಟೀ ಕುಡಿದಾದ್ಮೇಲೆ ಸಿಗೋಣ. ಸೊ ಒಂದು ಟೀ ಕುಡ್ದು ಸ್ವಲ್ಪ ಫ್ರೆಶ್ ಆದೋ ಈಗ ಹೊರಡ್ಬೋದು. ಸೊ ನಮ್ಮ ಈ ಪೌಚ್, ವೇಸ್ಟ್ ಪೌಚು ಭಾರಿ ಇಂಪಾರ್ಟೆಂಟು. ಅನದರ್ 3 hours ಅಂತ ತೋರಿಸ್ತಾ ಇದೆ ಡೆಸ್ಟಿನೇಷನ್ನು, 150 ಕಿಲೋಮೀಟರ್ಸು. ETA ಬಂದು 11:20 ಅಂತೆ. ಅಯ್ಯೋ, 2 hour ಅಲ್ಲಿ ಸಿಗಾಕೊಂಡಿದ್ದು 2.5 hours ಈ ಥರ ಉಲ್ಟಾ ಹೊಡಿತಾ ಇದೆ ನಮಗೆ. ಎಲ್ಲ ಜಾಮು. ಲಾಸ್ಟ್ ಆಲ್ಮೋಸ್ಟ್ 1 ಕಿಲೋಮೀಟ್ರಿಂದನೂ ಹೀಗೆ ಇದೆ. ಈಗ ಜಸ್ಟ್ ಮೂವ್ ಆಗ್ತಾಯಿದೆ ಅನಿಸುತ್ತೆ. ಹಾಂ, ಆ ಕಡೆಯಿಂದನೇ ಯಾರೋ ಬರ್ತಾ ಇದ್ದಾರೆ.
ಇವ್ರಿಗೂ ಹೋಗಕ್ಕೆ ಬಿಡ್ತಾ ಇಲ್ಲ, ಇವರು ಹೋಗ್ತಾ ಇಲ್ಲ. ಓಕೆ, ನೋಡುವ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೂ ನಾವು ಮುಂದೆ ಹೋಗ್ತಾ ಇರೋದು. ಓಕೆ, ಇಲ್ಲಿಂದ ಕೋಲ್ಕತ್ತಾ 567 ಕಿಲೋಮೀಟರ್ಸ್ ಅಂತೆ. ಅಲ್ಲಿ ಬೋರ್ಡ್ ನೋಡಿದೆ, ಕೋಲ್ಕತ್ತಾ ಕಟಕ್ ಏನೇನೋ ಇದೆ, ಇದೇ ದಾರಿ ಅಂತೆ. ಸೊ ಇದನ್ನೇ ಚೆನ್ನೈ ಕೋಲ್ಕತ್ತಾ ಎಕ್ಸ್ಪ್ರೆಸ್ ವೇನೋ ಚೆನ್ನೈ ಕೋಲ್ಕತ್ತಾ ಹೈವೇ ಅಂತನೇನೋ ಕರೀತಾರೆ ಇದನ್ನು. ಸೊ ಇದು ಚೆನ್ನೈಗೂ ರೀಚ್ ಆಗುತ್ತೆ ಆ್ಯಂಡ್ ಚಿತ್ತೂರಿಂದ ಚೆನ್ನೈಗೆ ಹೋಗುತ್ತೆ ಆ್ಯಂಡ್ ಚಿತ್ತೂರು ಟು ಬ್ಯಾಂಗ್ಳೂರು ಕನೆಕ್ಟ್ ಆಗುತ್ತೆ. ಸೊ ಚೆನ್ನಾಗಿದೆ ನಮಗೆ. ಅಪ್ ಟು ಆಂಧ್ರ ದಾಟಿ ಒಡಿಶಾ ಬಾರ್ಡ್ರ್ ಬರೋವರೆಗೂ ಸೂಪರಾಗಿತ್ತು ರೋಡು. ಒಡಿಶಾ ಬಾರ್ಡ್ರ್ ಎಂಟಾದಮೇಲೆ ಒಂದು 40 ಕಿಲೋಮೀಟರ್ಸ್ ಆದಮೇಲೆ ಈ ಥರ ಇದೆ ರೋಡ್ ಕತೆ. ಬಾಟಲ್ಸ್ಗಳು ಸದ್ಯಕ್ಕಿಲ್ಲ, ಎಲ್ಲ ಪ್ಯಾಚ್ ಥರ ಇದೆ. ಸಣ್ಣ ಪುಟ್ಟ ಬಾಟಲ್ಸ್ಗಳು ಇದೆ. ನಮ್ಗೆ ಅದೇ ಭಯ. ಸಖತ್ತಾಗಿ ವೆದರ್ ಫೀಲ್ ಆಗ್ತಾ ಇದೆ. ಚಳಿ ಅಂತಾರಲ್ಲ ಆ ಥರ ಆಗ್ತಾ ಇದೆ. ಇದೆಲ್ಲ ನೋಡಿ, ಅಕ್ಕಪಕ್ಕ ಮರಗಳಿದೆ. ಮೋಸ್ಟ್ಲಿ ಕಾಡು ಅನ್ಸುತ್ತಿದ್ದು. ಈಗ ರೈಟ್ ಸೈಡಲ್ಲಿ ಏನೋ ಒಂದು ದೊಡ್ಡ ಬೆಟ್ಟ ಥರನೂ ಕಾಣಿಸ್ತಾ ಇದೆ, ಬಟ್ ಗೋಪುರದಲ್ಲಿ ಕಾಣೋದಿಲ್ಲ. ಅದರ ಗಾಡಿಗಳದ್ದು ಹೆಡ್ಲೈಟ್ ಬಿದ್ದಾಗ ಒಂಚೂರು ರಿಫ್ಲೆಕ್ಟ್ ಆಗ್ತಾ ಇದೆ. ದೊಡ್ಡ ಬೆಟ್ಟ ಥರನೇನೋ. ಲೆಫ್ಟ್ ಸೈಡಲ್ಲೂ ಕಾಡು ಥರ ಇದೆ, ಬಟ್ ಒಳ್ಳೆ ವೆದರ್ ಅನ್ನುತ್ತಾ ಫೀಲ್ ಆಗ್ತಾ ಇದೆ. ಹೈವೇ ಪಕ್ಕನೇ ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಏನು ಅಂತ ಗೊತ್ತಿಲ್ಲ. ಚಿಲ್ಕಾ ಲೇಕ್ ಹತ್ರ ಇದ್ದೀವಿ ನಾವು. ದೇವಸ್ಥಾನ ಈ ದೇವಸ್ಥಾನಕ್ಕೋಸ್ಕರ ಹಾಕಿರ್ತಾರೆ. ಸಖತ್ತಾಗಿದೆ ಗುರು. ಎರಡೂ ಕಡೆನೂ ಬೆಟ್ಟದ ಮೇಲೆ ಇರೋಂಗೆ ದೇವಸ್ಥಾನ. ಓಕೆ, ಈ ಹೋಟ್ಲಲ್ಲಿ ಏನದು ಕಾಲಿಜೈ ರೆಸ್ಟೋರೆಂಟ್. ಒಂದು ಬಟರ್ ರೋಟಿ ಮತ್ತು ಏನದು ಪನ್ನೀರ್ ಬಟರ್ ಮಸಾಲ ತಿನ್ಕೊಂಡು ಹೊರಟು. ಯಾಕೋ ಹೆವಿ ಆಗ್ತು ಅನಿಸುತ್ತೆ ಫುಡ್ಡು. ಬಟರ್ ಜಾಸ್ತಿ ಹಾಕ್ಬಿಟ್ಟಿದ್ರು, ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ. ಈಗ ಸೀದಾ ಇನ್ನೂ ನಮ್ಮದು 1 hour 42 minutes ಇದೆ ಪೂರಿಗೆ ರೀಚ್ ಆಗೋಕ್ಕೆ. ಟೈಮ್ ಈಗ 10:35. ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ರೋಡ್ ಅಂತೂ ಫುಲ್ಲು ಕತ್ಲೆ ಓಡಾಡಿದ್ರೆ ಬರೀ ಹೆವಿ ವೆಹಿಕಲ್ಸ್ಗಳೇ ಓಡಾಡೋದು. ಹಿಂಗಿದೆ ಕತೆ ನಮ್ಮದು. ನಾವೀಗ ಹೈವೇ ಬಿಟ್ಟು ಊರಿಗೆ ಡಿವಿಯೇಷನ್ ತೊಗೊಂಡಾಯ್ತು. ಇನ್ನು 1 hour 23 minutes ಅಂತ ತೋರಿಸ್ತಾ ಇದೆ. ಓಕೆ, ಬಟ್ ನ್ಯಾರೋ ರೋಡು, ಇದ್ದಕ್ಕಿದ್ದಂಗೆ ಟರ್ನ್ಗಳೆಲ್ಲ ಇದೆ, ಕತ್ಲೆ, ಜನ ಜಾಸ್ತಿ ಓಡಾಡಲ್ಲ ಅನಿಸುತ್ತೆ ಈ ರೋಡಲ್ಲಿ. ಬರ್ತಾ ಇದ್ದೀವಿ. ಹಿಂಗಿದೆ ನೋಡಿ. ಏನು ಕಾಣಿಸೋದಿಲ್ಲ ಅಂತ ಗೊತ್ತು, ಆದರೆ ಎಷ್ಟು ಕಾಣುತ್ತೋ ಅಷ್ಟು ನೋಡಿ. ಸೊ ಇಲ್ಲಿ ನೋಡಿ, ರೈಲ್ವೆಗೆ ಗೇಟ್ ಆಗ್ತಾ ಇದ್ರು ಇವರು ನುಗ್ಗಕ್ಕೆ ಹೋಗಿ ಟ್ರ್ಯಾಕ್ ಮಧ್ಯೆ ಸಿಗಾಕೊಂಡು ಸರ್ಕಸ್ಸು. ಸೂಪರ್ ಅಲ್ಲ, ಒಳ್ಳೆ ಸೀನ್ ಸಿಕ್ತು. ಅದು ಡಿ ಜೆ ಬೈಕ್ ಅನಿಸುತ್ತೆ, ಡಿ ಜೆದು ವ್ಯಾನು. ಫುಲ್ ಸ್ಪೀಕರ್ಗಳು, ಲೈಟಿಂಗ್ಗಳು ಎಲ್ಲ ಐತೆ. ಹೇ ಗೂಬೆ ನನ್ನ ಮಕ್ಕಳು ಇಲ್ಲಿ ನೋಡಿಲ್ಲಿ. ಏನು ಗುರು ಇವ್ರಿಗೆಲ್ಲ ತಲೆನೇ ಇಲ್ವಾ ಅಂತ. ಹಾಂ, ಅಲ್ಲಿ ಪೋಲ್ ಹೊಡಿತು. ಫುಲ್ಲು ಗೌಗತ್ತಲೆ ರಾತ್ರಿಯಲ್ಲಿ ಹೋಗ್ತಾ ಇರೋದು ನೋಡಿ. ಹಿಂಗಿದೆ. ಏನಾದ್ರು ಈ ಆಕ್ಸಿಲೇಟರ್ ಏನಾದ್ರು ನಾನು ಆಫ್ ಮಾಡಿಬಿಟ್ರೆ ಏನೂ ಕಾಣಲ್ಲ ನೋಡಿ. ಇದು ಮ್ಯಾಟ್ಡಾಗಿ ಹಾಕಿರೋದು. ಅದನ್ನು ಆಫ್ ಮಾಡಿಬಿಟ್ಟು ಸ್ಟಾಕ್ದು ತೋರಿಸ್ತೀನಿ. ನಮ್ಮ ನೋಡಿ ಏನೂ ಕಾಣಲ್ಲ. ಕತೆ 33, ಚಂದನ್ಪುರ್ 33. ಇನ್ನು 36 ಕಿಲೋಮೀಟ್ರಿಗೆ 53 ನಿಮಿಷ ತೋರಿಸ್ತಾ ಇದೆ. ಅಂದರೆ ರೋಡ್ ಕತೆ ನೀವೇ ಯೋಚನೆ ಮಾಡಬಹುದು. ನಾವು ಅಡ್ವೆಂಚರ್ ಗಾಡಿ ಇಟ್ಕೊಂಡು, ಅದು ಹಿಮಾಲಯನ್ ಬೆಸ್ಟ್ ಶಾಕಪ್ ಜೋಸ್ ಗಾಡಿ ಇಟ್ಕೊಂಡು ಹಿಂಗೆ ಪರದಾಡ್ತಾ ಇದ್ದೀವಿ. ಬಾಗುರು ಬಡಿ ಖಾಲಿ ಇದೆ, ಫುಲ್ಲು ಓಡಾಡೋಣವ. ಬಟ್ ಮರ ನೋಡು, ರೋಡ್ ತುಂಬ ಹೆಂಗೆ ಸಕ್ಕತ್ತಾಗಿದೆ. ಬೆಳಗ್ಗೆ ಹೊತ್ತು ಬಂದರೆ
ಫುಲ್ ನೆರಳೆ ಅನಿಸುತ್ತೆ. ಹಸು ಇದೆ ರೋಡ್ ಮಧ್ಯ, ಬರ್ತಾ ಇದೆ. ಒಳ್ಳೆ ಅಡ್ವೆಂಚರಸ್ ರೈಡ್ ಆಗ್ತಾ ಇದೆ. ಬಂದಿದ್ದು ರೈಡ್ಗೂ ಸಾರ್ಥಕ ಆಯಿತು ಇವತ್ತು. ನಮಗೆ ಖುಷಿ, ನಮಗೆ ಈ ಥರ ಗಾಡೀಲಿ ಇಂಥ ಪ್ಲೇಸ್ಗೆ ಈ ಥರ ರೋಡಲ್ಲಿ ಬರ್ತಾ ಇದ್ದೀವಿ ಅಂತ. ಏನಂತೀರಾ? ಹೆಂಗಿದೆ ನೋಡಿ ಇದು ರೋಡಲ್ಲಿ. ಅಯ್ಯೋ ಹಾಕಾಯ್ತು. ಅಲ್ಟಿಮೇಟು. ಎಂಥ ಸೀನ್ ಗುರು ಇದು. ಆಹಾ, ಮಸ್ತ್ ರೋಡ್ ಮಾತ್ರ ಇದು. ಅದೊಂದು ಸ್ಪಾಟು. ಬೇಡ, ಎಲ್ಲ ಲೈಟು ಹಾಕ್ಕೊಂಡ್ರೆ ಎದುರುಗಡೆಯಿಂದ ಗಾಡಿ ಬರ್ತಾ ಇರೋರು ಸಿಕ್ಕಾಪಟ್ಟೆ ತೊಂದರೆ ಅನ್ಭವಿಸ್ಬಿಡ್ತಾರೆ. ಸಖತ್ತಾಯ್ತಲ್ಲ ಗುರು ಆ ಸ್ಟ್ರೆಚ್ಚು. ನೋಡಿ ಎಂಥ ರೋಡ್ ಇದು. ರೋಡೊಂದು 2 ಸೈಡು ಮರಗಳು ಮೇಲಿಂದ ಬಂದು ಕವರ್ ಆಗಿದೆ. ಸಖತ್ತಾಗಿದೆ ಅದು. ಬೆಳಗ್ಗೆ ಹೊತ್ತು ಬಂದರೆ ಆ ರೋಡಲ್ಲಿ ಬಿಸಿಲೇ ಬರಲ್ಲ ಅನಿಸುತ್ತೆ. ಚೆನ್ನಾಗಿದೆ ಅದು. ಹೈವೇಗೆ ಬಂದು ತಲುಪ್ದು. ಬ್ಯಾಟ್ರಿ ಬೇರೆ ಲೋ ಆಗ್ತದೆ ಗೋಪ್ರೋದು, ಗೊತ್ತಿಲ್ಲ, ನೋಡೋಣ. ಸೊ ಈ ರೋಡು ನಾವು ಆ ರೋಡಿಂದ ಬಂದಿದ್ದರೆ NH ಒಳಗೆ ತೊಗೊಂಡ್ವಲ್ಲ, ಅದ್ರ ಬದಲು ಸ್ಟ್ರೈಟ್ ಬಂದಿದ್ದರೆ ಇಲ್ಲಿಗೆ ಬರ್ತಾಯಿತ್ತು. ಸೊ ಈಗ 7 ಕಿಲೋಮೀಟರ್ಸ್ ಇದೇ ರೋಡಲ್ಲಿ ಹೋಗ್ಬೇಕಂತೆ. ಇಂಥ ಒಳ್ಳೆ ರೋಡ್ ಬಿಟ್ಟು ಯಾವುದೋ ಶಾರ್ಟ್ಕಟ್ ಅಂತ ಕರ್ಕೊಂಬಂತು ಗೂಗಲ್ಲು. ಓಕೆ, ಬ್ಯಾಟ್ರಿ ಲೋ ಇದೆ ಗೋಪ್ರೋದು. ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ.